ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ಒಲಿಂಪಿಕ್ಸ್ ಬಗ್ಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕಿದ್ದೀನಿ. ಇದು ಏನು ಅಂತಂದರೆ, ಒಲಿಂಪಿಕ್ಸ್ ಶುರುವಾದ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಅಂದರೆ ಹೆಂಗಸರಿಗೆ ಒಲಿಂಪಿಕ್ಸಲ್ಲಿ ಭಾಗವಹಿಸೋದಲ್ಲ, ಒಲಿಂಪಿಕ್ಸ್ ನೋಡೋಕ್ಕೂ ಒಂದು ಅವಕಾಶ ಇರಲಿಲ್ವಂತೆ. ಅವ್ರು ಹೋಗಿ ಸ್ಟೇಡಿಯಮಲ್ಲಿ ಕೂತು ಒಲಿಂಪಿಕ್ಸ್ ನೋಡೋವಂಥ ಅವಕಾಶನೂ ಇರಲಿಲ್ಲ. ಆದರೆ 1900ರಲ್ಲಿ ಹೆಂಗಸರು ಈ ಒಂದು ಆಟಗಳಲ್ಲಿ ಭಾಗವಹಿಸೋಕ್ಕೆ ಶುರು ಮಾಡಿದ್ರಂತೆ. ಇವತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹೆಂಗಸರು ಆಲ್ಮೋಸ್ಟ್ ಎಲ್ಲ ಆಟಗಳಲ್ಲೂ ಭಾಗವಹಿಸ್ತಾರೆ, ತಮ್ಮ ಪ್ರತಿಭೆನ ತೋರಿಸ್ಕೊಳ್ತಾರೆ, ಹಾಗೆ ಬಹಳಷ್ಟು ಪದಕಗಳನ್ನ ಕೂಡ ಪಡ್ಕೋತಾರೆ. ಆ ಆಟಗಳಲ್ಲಿ ಭಾಗವಹಿಸುವಂಥ ಹೆಣ್ಮಕ್ಳಲ್ಲಿ ಬಹಳಷ್ಟು ಪ್ರತಿಭೆ, ಶಕ್ತಿ ಹೆಚ್ಚಾಗಿರುತ್ತೆ. ಅದೇ ಥರದ ಹೆಣ್ಮಕ್ಳು ಇವತ್ತು ನಮ್ಮ ಸೆಟ್ಗೆ ಬಂದಿದ್ದಾರೆ. ಈಗಾಗಲೇ ನಿನ್ನೆ ನಮ್ಮ ಜೊತೆ ಬಂದು ನಮ್ಮ ಕ್ವಾರ್ಟರ್ ಫೈನಲ್ಸ್ನ ಮೊದಲನೇ ಭಾಗದಲ್ಲಿ ಭಾಗವಹಿಸಿದ್ರು. ಮತ್ತೊಮ್ಮೆ ನಮ್ಮ ಸೆಟ್ಗೆ ಬಂದಿದ್ದಾರೆ ಅವರು. ಬನ್ನಿ, ಅವ್ರಿಗೆ ಸ್ವಾಗತ ಹೇಳೋಣ. ಟೀಮ್ ಏನಲ್ಲಿರುವಂಥ ಭಾಗ್ಯಲಕ್ಷ್ಮಿ ಹಾಗೂ ಪ್ರಭಾ, ಮತ್ತೊಮ್ಮೆ ನಿಮ್ಮಿಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನೆನ್ನೆ ಬಹಳ ಚೆನ್ನಾಗಿ ಆಡಿದ್ರಿ ಇಬ್ರು. ಇವತ್ತು ಏನು ಇಟ್ಕೊಂಡು ಬಂದಿದ್ದೀರಾ, ಮನಸ್ಸಿನಲ್ಲಿ ಏನಿದೆ ಇಬ್ರಿಗೂ ಹೇಳಿ. ಚೆನ್ನಾಗಿ ಆಡಬೇಕು ಅಂತ. ಓಕೆ, ಆಲ್ ರೈಟ್, ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಹಾಗೂ ಟೀಮ್ ಬಿ ನಲ್ಲಿ ಇದ್ದಾರೆ ಮಂಜುಳಾ ಅಂಡ್ ಗೋಕುಲ. ನಿಮ್ಮಿಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸೊ ನಿನ್ನೇನು ಹೊಟ್ಟೆಲೆಲ್ಲ ಚಿಟ್ಟೆಗಳು ಆಡ್ತಾ ಇದೆ ಅಂತ ಹೇಳಿದ್ರಿ. ಮಂಜುಳಾ, ಇವತ್ತು ಹೇಗೆ ಅನ್ನಿಸ್ತಾ ಇದೆ ಇಬ್ರಿಗೂ? ಇವತ್ತೇನು ಅನಿಸ್ತಾ ಇಲ್ಲ, ಕೂಲ್ ಆಗಿದೆ. ಓಕೆ, ಗುಡ್. ಹಾಗೆ ಇರಬೇಕು, ಆವಾಗಲೇ ಚೆನ್ನಾಗಿ ಆಡೋಕೆ ಸಾಧ್ಯ. ಓಕೆ, ಆಲ್ ದಿ ಬೆಸ್ಟ್ ನಿಮ್ಮಿಬ್ರಿಗೂ. ಥ್ಯಾಂಕ್ ಯು. ವೀಕ್ಷಕರೇ, ನಿನ್ನೆ ನಮ್ಮ ಕ್ವಾರ್ಟರ್ ಫೈನಲ್ಸ್ನ ಮೊದಲನೇ ಭಾಗದಲ್ಲಿ 3 ಸುತ್ತುಗಳನ್ನು ಆಡಿ ನಮ್ಮ ಸ್ಪರ್ಧಿಗಳು ಒಂದಷ್ಟು ಪಾಯಿಂಟ್ಸ್ನ ಪಡ್ಕೊಂಡಿದ್ರು. ಆ ಪಾಯಿಂಟ್ಸ್ ಏನು ಅಂತ ಈಗ ಹೇಳ್ತಾ ನಂತರ ನಮ್ಮ ಮೊದಲನೇ ಸುತ್ತನ್ನ ನಾನು ಶುರು ಮಾಡ್ತೀನಿ. ನಿನ್ನೆ 3 ಸುತ್ತುಗಳ ನಂತರ ನೀವು ಪಡ್ಕೊಂಡಿದ್ರಿ ಟೀಮೇ 50 ಅಂಕಗಳು, ಹಾಗೂ ಟೀಮ್ ಬಿ 55 ಅಂಕಗಳು. ನಾನು ನಿನ್ನೆನೇ ಹೇಳಿದ ಹಾಗೆ ಡಿಫ್ರೆನ್ಸ್ ಏನೂ ಇಲ್ಲ ಜಾಸ್ತಿ, 5 ಅಂಕಗಳ ಒಂದು ವ್ಯತ್ಯಾಸ ಇದೆ ಅಷ್ಟೇ. ಇವತ್ತು ಈಗಿನ ಮೊದಲನೇ ಸುತ್ತನ್ನ ಶುರು ಮಾಡಬೇಡ. ಓಕೆ, ಈಗ ವೀಕ್ಷಕರೇ, ನಮ್ಮ ಮೊದಲನೇ ಸುತ್ತು. ನೆನಪಿರಲಿ, ಈ ಸುತ್ತಿನಲ್ಲಿ ನಮ್ಮ ಈ ಸ್ಕ್ರೀನ್ಸ್ ಮೇಲೆ ಒಂದು ಸೀನ್ ಪ್ಲೇ ಆಗುತ್ತೆ. ಆ ಸೀನ್ ಬಂದ ನಂತರ ಆ ಸೀನಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತೀನಿ. ಒಟ್ಟು ಪ್ರತಿಯೊಂದು ತಂಡಕ್ಕೂ ನಾನು 3 ಪ್ರಶ್ನೆಗಳನ್ನ ಕೇಳ್ತೀನಿ. ಸರಿಯಾದ ಉತ್ತರ ಕೊಟ್ಟರೆ 10 ಅಂಕಗಳನ್ನ ನೀವು ಪಡ್ಕೋಬಹುದು. ರೆಡಿ ಇದ್ದೀರಾ? ಈಗ ಸೀನ್ ನೋಡೋಣ. ಆಲ್ ದಿ ಬೆಸ್ಟ್. ಏನಿಲ್ಲ ಯಜಮಾನ್ರೆ, ಆಗ್ಲಿಂದ ಹಿಂದೆನೆ ಅಭಯ ಇಡ್ತಾ ಇದ್ದಾನೆ. ಏನದು? ನಮ್ ಗಂಗಿ ಇದ್ದಾಳಲ್ಲ, ಅದೇ ಡಬ್ಬ, ಇಸ್ತ್ರಿ ಡಬ್ಬ. ಇದು ನನ್ ಕೈ ಕೊಟ್ಟು, ಮುಕ್ಕಣ್ಣ ಇದು ನನ್ ಕುತ್ತಿಗೆ ಕಟ್ತಾನ ಇಲ್ವಾ ಕೇಳ್ಕೊಂಬ ಅಂತ ಕಳ್ಸದ್ಲು. ಏಯ್, ಬಾರ ಇಲ್ಲಿ. ನಿನ್ನೆಲ್ಲ ಕರ್ತಿದ್ ಹೋಗ. ನನ್ ಮಗನೇ ನಾನೇ ಕರೆದಾಕ್ಲಿ. ಅಲ್ಲಿದ್ರು ಒಂದೇ, ಇಲ್ಲಿದ್ರು ಒಂದೇ, ಅದಕ್ಕೆ ಇಲ್ಲಿದ್ದೀನಿ. ಆಹಾ, ನಮ್ಮ ಅಪ್ಪರ ಪಟೋ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳಿ 1 ತಿಂಗಳಾಯ್ತು. ಎಲ್ಲಿ ಪಟ? ಅದು ಎಕ್ಸಿಬಿಷನ್ ಕಳ್ಸಿದೀನಿ ಬೆಂಗಳೂರಿಗೆ. ಅಲ್ಲಿ ವಿನ್ಸನ್ ಗಾರ್ಡನ್ ಅಲ್ಲಿ, ಹರಿಶ್ಚಂದ್ರ ಘಾಟ್ ಅಲ್ಲಿ ನಿಮ್ಮ ಅಪ್ಪನ ಫೋಟೋನ ಕಟ್ಟಾಕ್ಸಿಟ್ಟಿರ್ತಾರೆ. ನಂಗೆ ಕೇಳಿದೆ, ಅದೇನ್ ಕೇಳಿದೆ ನೀನು? ಮೊದಲು ನಂಗೆ ಕೊಡೋದೇ ಅಲ್ವಾ? ಕೊಡ್ತೀನಿ ಬಿಡು, ಮುಂದಿನ ವಾರ ಸ್ಟುಡಿಯೋ ಹತ್ರ ಬಂದ್ಬಿಡು. ಕಾಸು ಅವತ್ತೇ ಇಸ್ಕೊಂಡು ಈಗ ಮುಂದಿನ ವಾರ ಅಂದ್ರೆ ಹೆಂಗೆ? ಕೊಡ್ತೀನಿ ಬಿಡ, ಕೊಡ್ತೀನಿ. ಮುಂದಿನ ವಾರ ಗ್ಯಾರಂಟಿ. ಅಂಗಡಿ ಹತ್ರ ಬಂದ್ಬಿಡು. ಕೊಡೋನ್ ಕೊಟ್ಟ, ಒಳ್ಳೆ ತರಲೆ ಮಾಡ್ಕೊಟ್ರಲ್ಲ, ಅವನೇ ಹೇಳಿದ್ನ ಹಗ್ಗ ಕಟ್ಕೊಂಡು ಎಳ್ಕೊಂಡು ಹೋಗು ಅಂತ. ನಮ್ಮ ಅವ್ವೆ ಹೇಳಿದ್ಲು, ಯಾರು ಏನೇ ಕೊಟ್ರು ಹಗ್ಗ ಕಟ್ಟಿ ಎಳ್ಕೊಂಡ್ ಬಾ ಅಂತ. ಎಳ್ಕೊಂಡು ಹೋಗೋನು ಹೋಯ್ತೀಯ, ಒಸಿ ಹಗ್ಗನ ಉದ್ದ ಬಿಟ್ಕೊಂಡು ಎಳ್ಕೊಂಡು ಹೋಗು. ಎಳಿಯಾಕು ಆಯಾಗಿರುತ್ತೆ, ಊಟೇನು ಮನೆ ಸೇರುತ್ತೆ. ಹಂಗ ಸರಿ ಸರಿ. ರೆಡಿ ಇದ್ದೀರಾ? ಸೀನ್ ನೋಡಿದ್ದೀರಾ? ಈಗ ಪ್ರಶ್ನೆಗಳನ್ನ ಶುರು ಮಾಡ್ತೀನಿ. ನಾನು ಒಬ್ರೊಬ್ರಿಗೆ ಒಂದೊಂದು ಪ್ರಶ್ನೆ ಕೇಳ್ತಾ ಬರ್ತೀನಿ. ಓಕೆ, ಟೀಮೇ, ನಿಮ್ಮ ಮೊದಲನೇ ಪ್ರಶ್ನೆ. ಮೈಸೂರು ಲೋಕೇಶ್ ಅವರು ಧರಿಸಿದ್ದ ಏಪ್ರಿಲ್ನ ಬಣ್ಣ ಯಾವುದು? ಬ್ಲೂ. ಸರಿಯಾದ ಉತ್ತರ, 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಟೀಮ್ ಬಿ, ನಿಮ್ಮ ಮೊದಲನೇ ಪ್ರಶ್ನೆ. ಗಿರಿಜಾ ಲೋಕೇಶ್ ಅವರು ಎಷ್ಟು ಸರವನ್ನು ಧರಿಸಿದ್ದರು? 3. ಹೇಳಿ. 3. 3 ತಪ್ಪುತ್ರ. ಸಾರಿ, 2.
ಒಂದು ತಾಳಿ ಹಾಗೂ ಒಂದು ನೆಕ್ಲೆಸ್ ಅವರು ಹಾಕೊಂಡಿದ್ರು. ಓಕೆ ಟೀಮೇ, ನಿಮ್ಮ ಮುಂದಿನ ಪ್ರಶ್ನೆ. ದ್ವಾರಕೀಶ್ ಅವರು ಎಷ್ಟು ಕಿವಿಗೆ ಓಲೆ ಹಾಕಿದ್ದರು? 2 ಕಿವಿಗಳಿಗೆ ಹಾಕೊಂಡಿದ್ರು ದ್ವಾರಕೀಶ್ ಅವರು. ಓಕೆ, ಸರಿಯಾದ ಉತ್ತರ. 10 ಅಂಕಗಳು ಪಡ್ಕೊಂಡಿದ್ದೀರಾ. ಟೀಮ್ ಬಿ, ನಿಮ್ಮ ಮುಂದಿನ ಪ್ರಶ್ನೆ. ದ್ವಾರಕೀಶ್ ಅವರ ಜೊತೆ ಮಾತನಾಡುತ್ತಿದ್ದ ನಟರ ಹೆಸರೇನು? ಮುಸ್ರಿ ಕೃಷ್ಣಮೂರ್ತಿ. ಸರಿಯಾದ ಉತ್ತರ. 10 ಅಂಕಗಳು ಪಡ್ಕೊಂಡಿದ್ದೀರಾ. ಟೀಮೇ, ನಿಮ್ಮ ಕೊನೆಯ ಪ್ರಶ್ನೆ. ಗಂಗೆಯನ್ನು ರವಿಚಂದ್ರನ್ ಅವರು ಏನೆಂದು ಕರೆದರು? ಹೇಳಿ. ಇಸ್ತ್ರಿ ಡಬ್ಬ. ಸರಿಯಾದ ಉತ್ತರ. 10 ಅಂಕಗಳು ಪಡ್ಕೊಂಡಿದ್ದೀರಾ. ಈಗ ನಿಮ್ಮ ಕೊನೆಯ ಪ್ರಶ್ನೆ. ಬಿರಾದರ್ ಅವರ ಹೆಗಲ ಮೇಲಿದ್ದಂಥ ಬಟ್ಟೆಯ ಬಣ್ಣ ಯಾವುದು? ಕೆಂಪು. ಸರಿಯಾದ ಉತ್ತರ. 10 ಅಂಕಗಳು ಪಡ್ಕೊಂಡಿದ್ದೀರಾ. ಈಗ ಟೆನ್ಷನ್ ಮುಗೀತು, ಮೊದಲನೇ ಸುತ್ತಿಲ್ಗೆ ಮುಗ್ದಿದೆ. ಬಹಳ ಟೆನ್ಸ್ ಆಗಿ ನಿಂತಿದ್ರಿ ಎಲ್ಲರೂ. 4 ಜನ ನಿಮ್ಮ ಮುಖ ನೋಡೋಕ್ಕೆ ಬೇಜಾರಾಯ್ತು ನನಗೆ. ಬಟ್ ಚೆನ್ನಾಗಿ ಆಡಿದ್ರಿ, ಎಂಜಾಯ್ ಮಾಡಿದ್ರ ರೌಂಡ್ನ? ಯಾಕಂದ್ರೆ ಆ ಅಬ್ಸರ್ವ್ ಮಾಡೋದ್ರಲ್ಲಿ ತುಂಬಾ ಒಂದು ಮುಖ್ಯವಾದ ಇದಿದೆ. ಹೆಂಗಸರಿಗೆ ಅಬ್ಸರ್ವೇಷನ್ ಇದು ಜಾಸ್ತಿ ಪವರ್ ಇರುತ್ತೆ ಅಂತ ಹೇಳ್ತಾರೆ. ನಂಬ್ತೀರಾ ನೀವು ಅದನ್ನ? ಹೌದು ನಂಬ್ತೀನಿ. ಅಲ್ವಾ? ಸಣ್ಣ ಸಣ್ಣ ವಿಷಯಗಳು ನಮ್ ಗಮನಕ್ಕೆ ಬರುತ್ತೆ. ಅದು ಗಂಡಸರಿಗೆ ಅವ್ರಿಗೆ ಅದು ರಿಜಿಸ್ಟ್ರೇ ಆಗಿರಲ್ಲ, ಅದೆಲ್ಲ ಇದೆ ಹಾಗಿದೆ ಅಂತ ಅಲ್ವಾ? ವೀಕ್ಷಕರೇ, ನಮ್ಮ 2ನೇ ಸುತ್ತಿನ ಶುರು ಮಾಡೋಕ್ ಮುಂಚೆ ನಮ್ಮ ಸ್ಟುಡಿಯೋ ಆಡಿಯನ್ಸ್ಗೆ ಒಂದು ಪ್ರಶ್ನೆ ಕೇಳೋಣ. ನಿಮ್ಮೆಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರೆಲ್ಲ ಈ ಪೌಚಸ್ ಅಲ್ಲಿದೆ. ಯಾರ ಹೆಸರು ಆಯ್ಕೆ ಆಗುತ್ತೆ ನೋಡೋಣ. ಆಲ್ ದಿ ಬೆಸ್ಟ್. ಆಯ್ಕೆ ಆಗಿರೋ ಹೆಸರು BC ಭಾರತಿ ಅವರು. ನಮಸ್ಕಾರ ಭಾರತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ, ನಿಮ್ಮ ಪ್ರಶ್ನೆ. ನಮ್ಮ ರಾಷ್ಟ್ರದ ರಾಷ್ಟ್ರಗೀತೆಯನ್ನು ಬರೆದ ಕವಿ ಯಾರು? ರವೀಂದ್ರನಾಥ್ ಠಾಕೂರ್. ಅದು ಸರಿಯಾದ ಉತ್ತರ ಭಾರತಿ ಅವರೇ. Congratulations. ನೀವು ಪ್ರಿಯಾ ಸಿಮ್ರನ್ ಸಿಲ್ಕ್ಸ್ ಬೆಂಗಳೂರು ಇವರಿಂದ ಒಂದು ಗಿಫ್ಟ್ ವೌಚರ್ ಪಡ್ಕೊಂಡಿದ್ದೀರಾ. Thank you, Thank madam. you. ಈಗ ವೀಕ್ಷಕರೇ, ನಮ್ಮ 2ನೇ ಸುತ್ತಿನ ಶುರು ಮಾಡೋಣ. ಪುಷ್ಪಕ ವಿಮಾನ. ಈ ಸುತ್ತಿನಲ್ಲಿ ನಮ್ಮ ಸ್ಪರ್ಧಿಗಳು ಮುಂಚೆ ಹೇಗೆ ಅಭಿನಯ ಮಾಡ್ತಾ ಇದ್ರು ಈಗಲೂ ಹಾಗೆ ಮಾಡ್ತಾರೆ. ಆದರೆ ಇಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿದೆ. ಅದೇನು ಅಂತಂದ್ರೆ, ಮೊದಲನೇದಾಗಿ ನೀವು ಒಂದು ಚಿತ್ರದ ಹೆಸರನ್ನ ಅಭಿನಯಿಸಿ ತೋರಿಸ್ತಾ ಇದ್ರಿ. ಆದರೆ ಈಗ 2 ನಿಮಿಷಗಳ ಸಮಯ ನಿಮಗೆ ಸಿಗುತ್ತೆ. ಈ 2 ನಿಮಿಷಗಳಲ್ಲಿ ನೀವು ಮ್ಯಾಕ್ಸಿಮಮ್ 4 ಹೆಸರುಗಳನ್ನ ಅಭಿನಯಿಸಿ ತೋರಿಸ್ಬೋದು ನಿಮ್ಮ ಟೀಮ್ಮೇಟ್ಗೆ. ಓಕೆ, 4 ಸಿನಿಮಾಗಳ ಹೆಸರು ನಿಮಗೆ ಬರುತ್ತೆ. ಅದನ್ನ 2 ನಿಮಿಷಗಳಲ್ಲಿ ನೀವು ಮಾಡಿ ತೋರಿಸ್ಬೇಕು. ಇಲ್ಲಿ ನಾನು ಯಾವ ಥರದ ಕ್ಲೂಗಳು ನಿಮಗೆ ಕೊಡೋದಿಲ್ಲ. ಸರಿಯಾದ ಉತ್ತರ ಕೊಟ್ಟರೆ 10 ಅಂಕಗಳನ್ನ ನೀವು ಪಡ್ಕೋಬಹುದು. ಓಕೆ, ಸುತ್ತಿನ ಶುರು ಮಾಡೋಣ. ತಯಾರಾಗಿದ್ದೀರಾ? ಸರಿ, ಹಾಗಾದ್ರೆ ಟೀಮೇ ನಿಮ್ಮಿಂದ ಶುರು ಮಾಡೋಣ. ಯಾರು ಬರ್ತೀರಾ ಇಲ್ಲಿ? ನಾನು ಬರ್ತೀನಿ. ಬನ್ನಿ ಭಾಗ್ಯ. ಆಲ್ ದಿ ಬೆಸ್ಟ್ ಭಾಗ್ಯ ಅವರೇ. ಥ್ಯಾಂಕ್ ಯು. ನೋಡ್ಕೊಂಡ್ರ ವೀಕ್ಷಕರೇ, ಭಾಗ್ಯ ಅವರು ಟೀಮ್ ಎ ಇಂದ ಬಂದು ಇಲ್ಲಿ ರೆಡಿಯಾಗಿ ನಿಂತಿದ್ದಾರೆ ಪುಷ್ಪಕ ವಿಮಾನ ಸುತ್ತಿನ ಆಡಕ್ಕೆ. ಭಾಗ್ಯ, ಚಿತ್ರದ ಹೆಸರುಗಳೆಲ್ಲ ನೋಡ್ಕೊಂಡ್ರಿ, ತಯಾರಾಗಿದ್ದೀರಾ? ಶುರು ಮಾಡೋಣ. ಓಕೆ, ನಿಮ್ಮ ಸಮಯ ಶುರು ಆಗೋದು ಈಗ. ತಾಯಿಯ ಮಡಿಲು. ಓಕೆ, ದಟ್ಸ್ ರೈಟ್. ಮಹಾರಾಜ. ಸರಿಯಾದ ಉತ್ತರ ಮಹಾರಾಜ. ಮುಂದಿನ ಚಿತ್ರ. ಗಂಡ. ಅನು. ಮೂಮೆಂಟ್ ಕೊಟ್ಬೇಡಿ. ಗಂಡ. ಮುಂದಕ್ಕೆ ಹೋಗೋ, ನೆಕ್ಸ್ಟ್ ಹೋಗು. ಹಕ್ಕಿಗಳು. ಗರುಡು ರೇಖೆ. ನಾಗದೇವತೆ. ನಾಗದೇವತೆ ಸರಿಯಾದ ಉತ್ತರ. ಗಂಡ ಹೆಂಡತಿ. ಪ್ರೇಮ ಹಕ್ಕಿಗಳು. ಹಳೆ ಪಿಕ್ಚರ. ಯಾರ ಆಕ್ಟರು? ರಾಜ್ಕುಮಾರ. ಆಕಾಶ. ಜೋಡಿ ಅಕ್ಕಿ. ಹೇಳಿ. ಜೋಡಿ ಅಕ್ಕಿ. ದಟ್ಸ್ ರೈಟ್ ಆನ್ಸರ್. ಭಾಗ್ಯ, ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಫ್ಯಾಂಟಾಸ್ಟಿಕ್ ಆಗಿ ಆಡಿದ್ರಿ. ವಂಡರ್ಫುಲ್. ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಂಡು ಬಂದಿದ್ರಾ ಮನೇಲಿ? ಇಲ್ಲ, ಅಭ್ಯಾಸ ಮಾಡಿದ್ವಿ ನಿನ್ನೆ ಮಾತ್ರ. ಗೊತ್ತಾಯ್ತು ಎಲ್ಲ. ಇದು ಎಲ್ಲ ಸೈನ್ಸ್ ನೋಡೇ ಗೊತ್ತಾಯ್ತು. ಎಲ್ಲ ಮಾತಾಡ್ಕೊಂಡು ಬಂದಿದ್ದೀರಾ ಮನೆ. ವೆರಿ ಗುಡ್. ಚೆನ್ನಾಗಿ ಪ್ರಿಪೇರ್ ಆಗಿ ಬಂದ್ರಿ. ಎಷ್ಟು ಸುಲಭ ಆಯ್ತು ನೋಡಿ ರೌಂಡ್. ಜೋಡಿ ಹಕ್ಕಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಕೊಟ್ಬಿಡ್ತು. ಇಲ್ಲ, ನಂಗೆ ಅವಳು ಹೊಸದು ಹೇಳ್ತಾಳೋ ಹಳೇದು ಹೇಳ್ತಿದ್ದಾಳೋ ಅಂತ ಮೊದಲು ಗೊತ್ತಾಗ್ಲಿಲ್ಲ. ಮತ್ತೆ Okay. ಯಾರ ಹಾಕ್ತಾರ ಅಂತ ಗೊತ್ತಾಗ್ಲಿಲ್ಲ. ಹಾ. ಅದು ಜೋಡಿ ಪಕ್ಕದಲ್ಲಿ ನಿಮ್ಮನ್ನ ತೋರಿಸಿದಾಗ ಅವಳು ಗಂಡ ಕೂಡ ಆಗ್ಬೋದು, ಏನ್ ಬೇಕಾದ್ರೂ ಹೌದು, ಆಗ್ಬೋದು. ಆ ಜೋಡಿ ಅನ್ನೋದು ಗೊತ್ತಾಗ್ಲಿಲ್ಲ ನಿಮಗೆ ಅಲ್ವಾ?
ಬಟ್ ಹಕ್ಕಿ ಗೊತ್ತಾಯ್ತು, ಆಮೇಲೆ ಜೋಡಿ ಹಕ್ಕಿ ಹೇಳೋದು ಸುಲಭ ಆಯ್ತು. ವೆರಿ ಗುಡ್. ತಾಯಿಯ ಮಡಿಲು, ಮಹಾರಾಜ, ಜೋಡಿ ಹಕ್ಕಿ ಹಾಗೂ ನಾಗದೇವತೆ 4 ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಟೀಮೇ. 40 ಅಂಕಗಳ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಈಗ ಟೀಮ್ ಬಿ ನಿಮ್ಮ ಸರ್ದಿ. ಯಾರು ಬರ್ತೀರಾ ಅಭಿನಯಿಸೋಕೆ? ನಾನು ಬರ್ತೀನಿ. ಬನ್ನಿ ಗೋಕುಲ. ರೆಡಿ ಇದ್ದೀರಾ? ನಿಮ್ಮ ಸಮಯ ಶುರು ಆಗೋದು ಈಗ. 2 words. ಇಂಗ್ಲಿಷ್, ಕನ್ನಡ. ಕೃಷ್ಣ ಕೊಳಲು, ಕೃಷ್ಣ ತೊಟ್ಟಿಲು, ತೂಗುವೆ ಕೃಷ್ಣನ. That's the right answer. ಅರ್ಜುನ, ಬಿಲ್ಲು, ಬಾಣ. ಲಿಪ್ ಮೂಮೆಂಟ್ ಕೊಟ್ಬಿಡಿ. ಶಿವ, ಅರ್ಜುನ, ದ್ರೋಣ, ಏಕಲವ್ಯ. ನೆಕ್ಸ್ಟ್ ಹೋಗು. ಡ್ಯಾನ್ಸ್ ರಾಜ ಡ್ಯಾನ್ಸ್. ಸರಿಯಾದ ಉತ್ತರ. 3 words, 3 words. ಕನ್ನಡನೇ? ಓಕೆ, ಕನ್ನಡ. ಬಿಲ್ಲಿನ ಶರವೇಗದ ಸರದಾರ. 1 ನಿಮಿಷ ಆಗಿದೆ, ಇನ್ನೊಂದು ನಿಮಿಷ ಇದೆ. ರಾಮ, ಶ್ರೀರಾಮಚಂದ್ರ. ಸರಿಯಾದ ಉತ್ತರ. ಬೇಗ. ಹಾವು, ಈಶ್ವರ. ಈಶ್ವರ 2 words. ಶಿವ ಈಶ್ವರಂದ ಹೆಸರಾ? ಶಿವ 2 words. ಶಿವ ತಾಂಡವ. ಶಿವ ಕರೆಕ್ಟು, ಅದು ನಿನ್ನ ಮುಂದಿನ ವರ್ಡು. ಶಿವ ಕಹಳೆ, ಶಂಖನಾದ, ಶಂಖ ಶಿವಶಂಕರ. Really? ಶಿವಶಂಕರ. That is the right answer. All right. ಗೋಕುಲ ಕರೆಕ್ಟು. 2 ನಿಮಿಷ ಮುಗೀತು. ಅಷ್ಟರಲ್ಲೇ 4 ಚಿತ್ರಗಳ ಹೆಸರುಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ಗೋಕುಲ. ಥ್ಯಾಂಕ್ ಯು. ಆಕ್ಚುಲಿ ಗೋಕುಲ, ಐ ಶುಡ್ ಕಾಂಪ್ಲಿಮೆಂಟ್ ಯು. ನೀವು ಶಿವಶಂಕರ 2 ಶಿವನ ಹೆಸರೇನೆ ಅಲ್ವಾ? ಆ ಶಿವಶಂಕರ, ಶಂಖ ಅನ್ನೋದನ್ನ ನೀವು ಯೋಚನೆ ಮಾಡಿ ಆ ಶಂಖನ ತೋರಿಸಿದ್ರಲ್ಲ, ದಟ್ ವಾಸ್ ರಿಯಲಿ ವೆರಿ ತುಂಬ ಅದು ಒಳ್ಳೆ ವಿಚಾರ ಅಂತ ಅನ್ನಿಸ್ತು. ನಾನು ಅನ್ಕೋತಾ ಇದ್ದೆ ಶಿವ ಆಲ್ರೆಡಿ ಹೇಳಿದ್ರು ಶಂಕರ ಹೆಂಗೆ ತೋರಿಸೋದು ಅಂತ, ಅಷ್ಟರಲ್ಲಿ ನೀವೇ ಆ ಶಂಖ ಮಾಡಿ ತೋರಿಸಿದ್ರಿ. ವೆರಿ ಗುಡ್. ಶ್ರೀರಾಮಚಂದ್ರ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು ಮಂಜುಳಾ. ಹೌದು. ಗೋಕುಲ ಅವ್ರಿಗೆ ಎಷ್ಟು ಸಿಟ್ಟು ಬರ್ತಾ ಇತ್ತು ಅಂದ್ರೆ, ನೀವು ಏಕಲವ್ಯ ಹೇಳಿದ್ರಿ, ಅರ್ಜುನ ಹೇಳಿದ್ರಿ, ರಾಮನೇ ಹೇಳ್ತಾ ಇಲ್ಲ. ಸೊ ಶಿ ವಾಸ್ ಗೆಟಿಂಗ್. ಅವಳು ಹೇಳಿದ್ಲು, ಇದು ಪರ್ಟಿಕ್ಯುಲರ್ ಹೇಳಿದ್ರು, ರಾಮ ಬಂದ್ರೆ ಹಿಂಗೆ ತೋರಿಸ್ತೀನಿ ನೋಡು ಹೇಳು ಅಂತ ಹೇಳಿದ್ಲು. ಓಕೆ, ಬಟ್ ಅಲ್ಟಿಮೇಟ್ಲಿ 4 ಚಿತ್ರಗಳ ಹೆಸರುಗಳನ್ನು ಹೇಳಿದ್ರಿ. ನೀವು 40 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಇಲ್ಲಿಗೆ ನಮ್ಮ ಎಕ್ಸೈಟಿಂಗ್ 2ನೇ ಸುತ್ತು ಮುಗ್ದಿದೆ. ಎಲ್ಲ ನಮ್ಮ ಸ್ಪರ್ಧಿಗಳು ಎಂಜಾಯ್ ಮಾಡಿದ್ರು, ನೀವು ಮನೇಲಿ ಎಂಜಾಯ್ ಮಾಡಿರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಮತ್ತೊಮ್ಮೆ ನಮ್ಮ ಆಡಿಯನ್ಸ್ಗೆ ಇನ್ನೊಂದು ಪ್ರಶ್ನೆ. ಯಾರ ಹೆಸರು ಆಯ್ಕೆ ಆಗುತ್ತೆ ನೋಡೋಣ. ಆಯ್ಕೆ ಆಗಿರೋ ಹೆಸರು ಶೋಭಾ ಆರ್. ನಮಸ್ಕಾರ ಶೋಭಾ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ, ನಿಮ್ಮ ಪ್ರಶ್ನೆ ಈಗ. ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ದರಿಯಾ ದೌಲತ್ ಯಾವ ಊರಿನಲ್ಲಿದೆ? ಶ್ರೀರಂಗಪಟ್ಟಣ. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ ಶೋಭಾ ಅವರೇ. ಥ್ಯಾಂಕ್ ಯು. ನೀವು ಪ್ರಿಯಾ ಸಿಮ್ರನ್ ಸಿಲ್ಕ್ಸ್ ಬೆಂಗಳೂರು ಇವರಿಂದ ಒಂದು ಗಿಫ್ಟ್ ವೌಚರ್ ಪಡ್ಕೊಂಡಿದ್ದೀರಾ. Thank you. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಈಗ ಆಟನ ಮುಂದುವರ್ಸೋಣ. ನಮ್ಮ 3ನೇ ಸುತ್ತು. ಕಣ್ಣು ತೆರೆದು ನೋಡು. ಈ ಸುತ್ತಿನಲ್ಲಿ ಬಹಳ ಸುಲಭ ಆಗುತ್ತೆ ಈ ಸುತ್ತು ಎಲ್ಲ ಹೆಣ್ಮಕ್ಳಿಗೂ ಅಂತ ನಾನು ಅನ್ಕೊಂಡಿದ್ದೀನಿ. ಬೇಸಿಕಲಿ ಒಂದು ಅಡುಗೆ ಪದಾರ್ಥಗಳು ಈಗ ನಿಮ್ಮ ಮುಂದೆ ನಾವು ಇರ್ತೀವಿ. ಆ ಪದಾರ್ಥಗಳನ್ನು ನೀವು ಮುಟ್ಟಿ ಗುರ್ತು ಹಿಡಿಬೇಕು. ಓಕೆ, ನಿಮಗೆ ನೆನಪಿದ್ರೆ ನಮ್ಮ ಹಳೆಯ ಬಾಳೆ ಬಂಗಾರದಲ್ಲಿ ಕಣ್ಣ ಮುಚ್ಚಾಲೆ ನಾವು ಆಡ್ತಾ ಇದ್ವಿ. ಅದೇ ಥರ ಈ ಸುತ್ತು ಒಟ್ಟು 3 ವಸ್ತುಗಳನ್ನ ನಾವೀಗ ನಿಮ್ಮ ಮುಂದೆ ಕೊಡ್ತೀವಿ. 2 ಕಣ್ಣಿಗೂ ನಾನು ಕಪ್ಪು ಬಟ್ಟೆನ ಕಟ್ತೀನಿ. ಓಕೆ, ನಂತರ 1 ನಿಮಿಷದ ಸಮಯ ನಿಮಗೆ ಸಿಗುತ್ತೆ. ಸೊ 1 ನಿಮಿಷ ನೀವಿಬ್ಬರು ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಮಾತಾಡ್ಕೋಬೋದು ಎಲ್ಲ. ನಂತರ 1 ನಿಮಿಷ ಮುಗಿದಿದ್ದ ಕೂಡಲೇ
ನನಗೆ 3 ಉತ್ತರಗಳನ್ನ ನೀವು ಕೊಡಬೇಕು. ಓಕೆನಾ? ಸುತ್ತಿನ ಶುರು ಮಾಡೋಣ. ಬನ್ನಿ ಈಗ ನಮ್ಮ ಹೊಸ ಸುತ್ತು 3ನೇ ಸುತ್ತಿನ ಶುರು ಮಾಡೋಣ. ಭಾಗ್ಯ ಆ್ಯಂಡ್ ಪ್ರಭಾ ತಯಾರಾಗಿದ್ದೀರಾ? 1 ನಿಮಿಷದ ಸಮಯ ನಿಮ್ಮಿಬ್ರಿಗೂ ಸಿಗುತ್ತೆ. ಓಕೆ, 1 ನಿಮಿಷ ಮುಗಿತಾ ಇದ್ದ ಹಾಗೆ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ನನಗೆ 3 ಉತ್ತರಗಳನ್ನ ಕೊಟ್ಬಿಡ್ಬೇಕು. ಓಕೆ, ಶುರು ಮಾಡೋಣ. ನಿಮ್ಮ ಸಮಯ ಶುರುವಾಗೋದು ಈಗ. ಡಿಸ್ಕಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಗೊತ್ತಾಗ್ತಾ ಇದೆಯಾ? ಪ್ರಭಾ ಅವರೇ ಜೋರಾಗಿ ಹೇಳ್ಬೋದು. ಪ್ರಭಾ ಅವರೇ, ಯಾಕಂದ್ರೆ ನಾನು ಉತ್ತರ ಆಮೇಲೆ ಕೇಳ್ತೀನಿ ನಿಮ್ಮನ್ನ. ಸಬ್ಬಕ್ಕಿ ಥರ ಇದೆ. ಇಲ್ಲಪ್ಪ, ಸಬ್ಬಕ್ಕಿ ಥರ ರೌಂಡ್ ಇದೆ. ಇದು ರಾಗಿ ಇದು ಸಬ್ಬಕ್ಕಿ ಥರ ಸಬ್ಬಕ್ಕಿ. ಸಮಯ ಮುಗ್ದಿದೆ. 1 ನಿಮಿಷ ಮುಗೀತು. ಓಕೆ, ಎಸ್, ಥ್ಯಾಂಕ್ ಯು. ಪ್ರಭಾ, ಉತ್ತರ ಯಾರು ಕೊಡ್ತೀರಾ ಹೇಳಿ? 3 ವಸ್ತುಗಳ ಹೆಸರುಗಳು ಹೇಳಿ. ಮೆಂತ್ಯ, ರಾಗಿ ಸಬ್ಬಕ್ಕಿ. ಮೆಂತ್ಯ, ಸಬ್ಬಕ್ಕಿ ಹಾಗೂ ರಾಗಿ, ಇದು ನಿಮ್ಮ ಫೈನಲ್ ಆನ್ಸರ್? ಓಕೆ, ಮೆಂತ್ಯ ಹೇಳಿದ್ರಿ, ಸಬ್ಬಕ್ಕಿ ಹೇಳಿದ್ರಿ, ಮಧ್ಯದ್ದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸಾಸಿವೆ ಒಬ್ರು ಸಾಸಿವೆ ಅಂತ ಇದ್ರಿ, ಒಬ್ರು ರಾಗಿ ಅನ್ಕೋತಾ ಇದ್ರಿ. ಹಾಂ ಹೇಳಿ. ನಾ ಹೇಳಿದೆ ಸಾಸಿವೆ ಅಂತ. ಹಾಂ, ಕನ್ಫ್ಯೂಷನ್ ಆಗ್ತಾ ಇತ್ತು. ಇಬ್ರು ಡಿಸೈಡ್ ಮಾಡಿ ಕೊನೆಗೆ ರಾಗಿ ಅಂತಾನೆ ಒಪ್ಕೊಂಡ್ಬಿಟ್ರಿ. ಅದು ಸಾಸಿವೆ. ಓಕೆ, ಟೀಮ್ ಎ ನೀವು ಪಡ್ಕೊಂಡಿದ್ದೀರಾ 20 ಅಂಕಗಳು. ಥ್ಯಾಂಕ್ ಯು ವೀಕ್ಷಕರೇ. ಟೀಮ್ ಎ ಅವರ ಸರ್ದಿ ಮುಗೀತು. ಈಗ ನಮ್ಮ ಟೀಮ್ ಬಿ ತಯಾರಾಗಿದ್ದಾರೆ. ಬನ್ನಿ ಅವ್ರ ಜೊತೆ ಆಟನಾಡೋಣ. ರೆಡಿ? ಗೋಕುಲ ಆ್ಯಂಡ್ ಮಂಜುಳಾ ತಯಾರಾಗಿದ್ದೀರಾ? ಆಲ್ ದಿ ಬೆಸ್ಟ್. ನಿಮ್ಮ ಸಮಯ ಶುರು ಆಗೋದು ಈಗ. ಡಿಸ್ಕಸ್ ಮಾಡ್ಕೊಳ್ಳಿ ಇಬ್ರು, ನಂತರ ನನಗೆ ಉತ್ತರ ಕೊಡ್ಬೋದು. ಉದ್ದಿನ ಬೇಳೆ ಇದೆ. ಇದು ಒಂದು ಡಬಲ್ ಬೀನ್ಸು. ಇದು ಜೋಳ. ಅದು ಜೋಳ, ಡಬಲ್ ಬೀನ್ಸು. ಹಾಂ, ಇದು ಹೆಸರು ಬೇಳೆನೋ ಉದ್ದಿನ ಬೇಳೆನೋ? ಉದ್ದಿನ ಬೇಳೆ ಅನ್ಸುತ್ತೆ. ಅಲ್ಲ, ಹೆಸರು ಬೇಳೆ ಶೈನಿಂಗ್ ಇರುತ್ತೆ ನೋಡು. ಇದು ಉದ್ದಿನ ಬೇಳೆನೋ ಅನ್ಸುತ್ತೆ. ಹಾಂ, ಉದ್ದಿನ ಬೇಳೆ. ಇನ್ನೊಂದ್ಸಲಿ ನೋಡೋದಿಲ್ಲ. ಓಕೆ, ಇದು ಉದ್ದಿನ ಬೇಳೆನೋ. ಪೂರ್ತಿ ಹೆಸರುಗಳನ್ನ ಹೇಳಬೇಕು. ಓಕೆ, ಡಬಲ್ ಬೀನ್ಸು, ಜೋಳ, ಮೆಕ್ಕೆಜೋಳ. ಮೆಕ್ಕೆಜೋಳ ಇದು. ಓಕೆ, ಫೈನ್. ಇನ್ನು 15 ಸೆಕೆಂಡ್ಗಳಿದೆ. ಇದನ್ನೇ ನೋಡು ಗೋಕುಲ. 1 ನಿಮಿಷ ಮುಗ್ದಿದ್ದ ಕೂಡಲೇ ನಿಮ್ಮ ಉತ್ತರಗಳನ್ನ ಕೊಟ್ಬಿಡ್ಬೇಕು. ಓಕೆ, ಇದು ಉದ್ದಿನ ಬೇಳೆ. ಇನ್ನೊಂದ್ಸಲಿ ನೋಡಿ. ಸಮಯ ಮುಗ್ದಿದೆ. ಗೋಕುಲ ಆ್ಯಂಡ್ ಮಂಜುಳಾ ಯಾರು ಉತ್ತರ ಕೊಡ್ತೀರಾ? ಹೇಳ್ತೀರಾ 3 ವಸ್ತುಗಳು ಯಾವುದು? ಮೊದಲನೇದು ಉದ್ದಿನ ಬೇಳೆ, ಎರಡನೇದು ಡಬಲ್ ಬೀನ್ಸು, ಮೂರನೇದು ಮೆಕ್ಕೆ ಪಾಪ್ಕಾರ್ನ್ ಜೋಳ. 3 ಸರಿಯಾದ ಉತ್ತರ. ವೆರಿ ಗುಡ್. ತಗೊಳ್ಳಿ ಮಾರ್ಕ್ಸ್ನ. ನಿಮ್ಮದು ಮಾರ್ಕ್ಸ್. ಆ್ಯಕ್ಚುಲಿ ಮಂಜುಳಾ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಮೆಕ್ಕೆಜೋಳ ಅಂತ ಹೇಳಿದ್ರು ಕರೆಕ್ಟೇ. ಮುಸ್ಕಿನ ಜೋಳ ಅಥವಾ ಮೆಕ್ಕೆಜೋಳ, ಅದು ಪಾಪ್ಕಾರ್ನ್ ಅಂತ ಬೇರೆ ಸೇರಿಸಿದ್ರಿ ಮಧ್ಯದಲ್ಲಿ. ಬರೀ ಜೋಳ ಅಂದಿದ್ರೆ ತಪ್ಪಾಗಿರೋದು ಅಲ್ವಾ? ಯಾಕಂದ್ರೆ ನಾವು ರೊಟ್ಟಿ ಮಾಡುವಂತ ಜೋಳನೂ ಇರುತ್ತೆ, ಬಿಳಿ ಜೋಳ. ನೋಡ್ಕೊಂಡಿದ್ವಿ, ಟ್ರೈಸ್ ಮಾಡಿದ್ವಿ. ಇದು ಹೌದಾ? ಸೊ ಮಾಡಿದ್ರಾ? ಜೋಳನೇ ಇರುತ್ತೆ ಅದು ಮನೇಲಿ. ಮಕ್ಳಿಗೋಸ್ಕರ ತಂದಿರ್ತೀನಿ. ಇದೆ ಮೆಕ್ಕೆ ಪಾಪ್ಕಾರ್ನ್ ಜೋಳ ಅಂತ. ಓಕೆ, ಫೈನ್. 3 ಸರಿಯಾದ ಉತ್ತರಗಳನ್ನ ಕೊಟ್ರಿ ಟೀಮ್ ಬಿ. ಥ್ಯಾಂಕ್ ಯು. 30 ಪಾಯಿಂಟ್ಸ್ ಪಡ್ಕೊಂಡಿದ್ದೀರಾ. ಸೊ ವೀಕ್ಷಕರೇ, ಇಲ್ಲಿಗೆ ನಮ್ಮ ಕ್ವಾರ್ಟರ್ ಫೈನಲ್ಸ್ನ 2ನೇ ಲೆವೆಲ್ ಕೂಡ ಮುಗ್ದಿದೆ. 3 ಸುತ್ತುಗಳಾಯಿತು. ಈಗ ನಾನು ಸ್ಕೋರ್ಸ್ ಅನೌನ್ಸ್ ಮಾಡ್ತೀನಿ. ಇವತ್ತು ಇಲ್ಲಿ ಗೆಲ್ಲುವಂಥ ತಂಡ ನಮ್ಮ ಸೆಮಿಫೈನಲ್ಸ್ಗೆ ಆಯ್ಕೆ ಆಗ್ತಾರೆ. ಟೆನ್ಷನ್ ಇದೆಯಾ? ಬಹಳ ಚೆನ್ನಾಗಿ ಆಡಿದ್ರಿ. 4 ಜನನೂ ತುಂಬ ಚೆನ್ನಾಗಿ ಆಡಿದ್ರಿ. ಆದರೆ ಒಬ್ರು ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು ಅಲ್ವಾ? ಸೊ ಹಾಗಾಗಿ ಈಗ ಸ್ಕೋರ್ಸ್ನ ಅನೌನ್ಸ್ ಮಾಡ್ತೀನಿ. ನಾವು ಈ ಆಟ ಶುರು ಮಾಡಿದಾಗ ಟೀಮ್ ಬಿ ನೀವು 5 ಅಂಕಗಳಿಂದ ಲೀಡಿಂಗಲ್ಲಿದ್ರಿ. 55 ಇದ್ರಿ, ಟೀಮ್ ಎ 50 ಇದ್ರು. ಇವತ್ತಿನ ಫೈನಲ್ ಸ್ಕೋರ್ಸ್ ಟೀಮ್ ಎ ನೀವು ಪಡ್ಕೊಂಡಿರೋದು 140 ಅಂಕಗಳು.
ಹಾಗೂ ಟೀಮ್ ಬಿ ನೀವು ಪಡ್ಕೊಂಡಿರೋದು 145 ಅಂಕಗಳು. Congratulations. ನೀವು ನಮ್ಮ ಸೆಮಿಫೈನಲ್ಸ್ಗೆ ಆಯ್ಕೆ ಆಗಿದ್ದೀರಾ. ಹಂಗೆ ನೋಡ್ತಾ ಇದ್ರಿ ಇಬ್ರು ನನ್ನ ಮುಖಾನ ಏನು ಹೇಳ್ತೀನೋ ಅಂತ. ವೆರಿ ಗುಡ್. 5 ಪಾಯಿಂಟ್ಸ್ ಇಂದ ಗೆದ್ದಿದ್ದೀರಾ. ಬಟ್ ಅದು ಮ್ಯಾಟ್ರ್ ಆಗುತ್ತೆ ಕೊನೆಯಲ್ಲಿ ಅಲ್ವಾ. 5 ಅಂಕಗಳು ಕೂಡ ನೋಡಿ ವ್ಯತ್ಯಾಸ ಮಾಡುತ್ತೆ. ಸೊ ವೆರಿ ಗುಡ್ ಗೋಕುಲ ಅಂಡ್ ಮಂಜುಳಾ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಭಾಗ್ಯ ಹಾಗೂ ಪ್ರಭಾ ಅವರೇ ತುಂಬಾ ಧನ್ಯವಾದಗಳು. ಬೇಜಾರಾಗ್ತಾ ಇದೆ ನನಗೆ. ಬರೀ 5 ಅಂಕಗಳಿಂದ ನೀವು ಇವತ್ತಿಲ್ಲಿ ಸೋಲ್ಬೇಕಾಗಿ ಬಂತು. ಆದ್ರೂ ನೀವು ಕೂಡ ಬಹಳ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇಲ್ಲಿ ಬಂದಂತ ಅನುಭವ ಹೇಗಿತ್ತು ನಿಮ್ಗೆ? ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರಿಗೂ ಆಡಿಯೋ ಟಚ್ ಇವರ ವತಿಯಿಂದ ಒಂದು ಉಡುಗೊರೆ ಇದೆ. ಥ್ಯಾಂಕ್ ಯು.